ಒಂದು ವಾರದಲ್ಲಿ ಭೇದಿಸಿರುವ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಬಂಗಾರ, ಬೆಳ್ಳಿ, ಒಡವೆ ಸೇರಿ ನಗದು ಜಪ್ತಿ. ಬೆಂಗಳೂರಿನ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ 60.46 ಲಕ್ಷ 441 ಗ್ರಾಂ ಚಿನ್ನ, ಪ್ರಜಾಭರಣ, 56 ಗ್ರಾಂ ಬೆಳ್ಳಿ ವಶ ಹಾಗೂ ಜಯನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ 2.5 ಕೋಟಿ ರೂಪಾಯಿ ಮೌಲ್ಯದ 3 ಕೆಜಿ 166 ಗ್ರಾಂ ಚಿನ್ನದ ಗಟ್ಟಿ ಹಾಗೂ 8,53,600 ರೂಪಾಯಿ ನಗದು ವಶ. ಒಟ್ಟು 2 ಕೋಟಿ 50 ಲಕ್ಷ. ದಕ್ಷಿಣ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಆಯುಕ್ತರಾದ ಲೋಕೇಶ್ ಭರಮಪ್ಪ ಜಲಸಾಗರ್, ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಪ್ರದೀಪ್ ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳ ತಂಡ ಪ್ರಕರಣ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಯಲಹಂಕ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಪಾರ್ಕಿಂಗ್ ಸ್ಥಳಗಳಲ್ಲಿನ ದ್ವಿಚಕ್ರ ವಾಹನ ಕಳವು ಮಾಡುತ್ತಿದ್ದ ಹೊರ ರಾಜ್ಯದ ಓರ್ವ ವ್ಯಕ್ತಿ ಬಂಧನ, 30 ಲಕ್ಷ ಮೌಲ್ಯದ 40 ಬೈಕ್ ವಶ. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಮನೆ ಕನ್ನ ಕಳವು ಮತ್ತು ಸರಹಪರಣ ಮಾಡುತ್ತಿದ್ದ ಓರ್ವ ಬಂಧನ, ಆತನಿಂದ 16.75 ಲಕ್ಷ ಮೌಲ್ಯದ 245.53 ಗ್ರಾಂ ಚಿನ್ನಾಭರಣ ವಶ. ಕೆಆರ್ಪುರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕರಿಂದ ಚಿನ್ನಾಭರಣ ಕಳವು, 50 ಲಕ್ಷ ಮೌಲ್ಯದ 472 ಗ್ರಾಂ ಚಿನ್ನಾಭರಣ, 1 ಮೊಬೈಲ್ ಫೋನ್, ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ವಶ. ಗಿರಿನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 2ನೇ ಹಂತದ 8ನೇ ಕ್ರಾಸ್ನಲ್ಲಿ ಸರಹಪರಣ ಮಾಡುತ್ತಿದ್ದ ಓರ್ವ ವ್ಯಕ್ತಿ ಬಂಧನ, 52.89 ಲಕ್ಷ ಮೌಲ್ಯದ 541 ಗ್ರಾಂ ಚಿನ್ನಾಭರಣ ಹಾಗೂ 1 ದ್ವಿಚಕ್ರ ವಾಹನ ವಶ. ಹೀಗೆ ಬೆಂಗಳೂರು ನಗರದ ವಿವಿಧ ಕಡೆಗಳಲ್ಲಿ ಕೋಟ್ಯಾಂತರ ರೂಪಾಯಿಯ ಪ್ರಕರಣವನ್ನ ಭೇದಿಸುವಲ್ಲಿ ಬೆಂಗಳೂರು ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಕಮಿಷನರ್ ಸೀಮಂತ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಮುಬಾರಕ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಈವರೆಗೆ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಯಾರು ಆಕ್ಚುಯಲ್ ಅಲ್ಲಿ ಅವರು ಬಿಟ್ಟು ಹೋಗಿದ್ರು, ಅಂದರೆ ಅಲ್ಲಿ ಇಟ್ಟಿದ್ರು, ಪ್ಲಸ್ ಯಾರು ಅವರಿಗೆ ಸಪ್ಲೈ ಮಾಡಿದ್ರು. ಈಗ ಸದ್ಯಕ್ಕೆ 3 ಜನ ಸಿಕ್ಕಿದ್ರು. ಇನ್ನೂ ಕೆಲವೊಂದು ಹೆಸರು ಗೊತ್ತಾಗಿದೆ ಇವ್ರ ಕಡೆಯಿಂದ. ಅವ್ರ ಬಗ್ಗೆ ಕೂಡ ನಮ್ಮ ಟೀಮ್ಸ್ ಬೇರೆ ಕಡೆ ಹೋಗಬೇಕು. ಟೋಟಲ್ ಈಗ ಏನು ಜೆಲಿಟೈನ್ ಸ್ಟಿಕ್ಸ್ ಸಿಕ್ತು ಅಲ್ಲಿ, ಅದ್ರ ಜೊತೆಗೆ ಇನ್ನು 16, ಅಂದರೆ ಟೋಟಲ್ ಇಲ್ಲಿವರೆಗೆ 22 ಜೆಲಿಟೈನ್ ಸ್ಟಿಕ್ಸ್ ಮತ್ತು 30 ಲೈವ್ ಎಲೆಕ್ಟ್ರಿಕ್ ಡೆಟೋನೇಟರ್ಸ್. ಇವರೆಲ್ಲ ಮೂಲತಃ ಕೋಲಾರದವರು ಅಲ್ಲಿ ಸಿಕ್ಕಿದೆ. ಈಗ ಇಲ್ಲಿಗೆ ಯಾಕೆ ಬಂತು ಅಂದರೆ ಅವರು ನಮ್ಮ ಯಾರು ಸಿಕ್ಕಿದ್ರೆ, ಆರೋಪಿ ಯಾರು ಸಿಕ್ಕಿದ್ರೆ, ಯಾರು ಬಿಟ್ಟು ಹೋಗಿದ್ರು, ಅವ್ರು ಹೇಳೋದು ನಾವು ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಹೋಗಿದ್ದೀವಿ, ಹೊರಗಡೆ ಖಾಕಿ ಡ್ರೆಸ್ ಹಾಕೊಂಡು ಕೆಲವರು ಇದ್ರು, ನಾವು ಗಾಬರಿ ಪಟ್ಟು ಅಲ್ಲೇ ಬಿಟ್ಟು ಬಂದೆ. ಆದರೂ ನಾವು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇನ್ನೂ 3-4 ಜನ ಸಿಗಬೇಕು. ನಮಗೆ ಹೆಸರು ನಮಗೆ ಗೊತ್ತಾಗಿದೆ. ಆ್ಯಂಡ್ ಇದರಲ್ಲಿ ಈ ಆ್ಯಕ್ಚುಲ್ ಆಗಿ ಎಲ್ಲ ಲೈಸೆನ್ಸ್ ಆಗಿ ಆಪರೇಟ್ ಮಾಡಬೇಕು, ಮ್ಯಾಗಝೀನ್ಸ್ ಇರಬೇಕು, ಪ್ರಾಪರ್ ಸ್ಟೋರೇಜ್ ಇರಬೇಕು. ಇದು ಯಾವುದು ಕಂಡೀಷನ್ ಫಾಲೋ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟ ಯಾರ್ದು ಮಿಸ್ಟೇಕ್ ಆಗಿದೆ, ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಅಥವಾ ನೆಗ್ಲಿಜೆನ್ಸ್ ಇದೆ, ಅದೆಲ್ಲ ನಾವು ನೋಡಬೇಕು. ನೆಗ್ಲಿಜೆನ್ಸ್ ಅಂದರೆ ದೀಸ್ ಆರ್ ಆಲ್ ಎಕ್ಸ್ಪ್ಲೋಸಿವ್ ಐಟಮ್ಸ್ ಈ ಥರ ಕ್ಯಾರಿ ಮಾಡೋಂಗಿಲ್ಲ, ಈ ಥರ ಸ್ಟೋರೇಜ್ ಮಾಡೋಂಗಿಲ್ಲ. ಸೊ ಇದು ಭಾಳ ಸೀರಿಯಸ್ ಆಫೆನ್ಸ್ ಇತ್ತು. ಬಟ್ ನಮ್ಮ ಪೊಲೀಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ CCTV ಆಧಾರದ ಮೇಲೆ ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಹಳೆಯ ಅಫೆಂಡರ್ಸ್ದು ಎಲ್ಲ ವೆರಿಫೈ ಮಾಡಿ ಟೋಟಲ್ ಎಲ್ಲ ಆರೋಪಿ ಒಂಥರ ನೆಟ್ವರ್ಕೆ ನಮಗೆ ಸಿಕ್ಕಿದೆ. ಅವರು ನಮಗೆ ಹೆಸರು ಕೂಡ ಗೊತ್ತಾಗಿದೆ, ಎಲ್ಲಿಂದ ಬಂದಿದೆ ಅದು ಗೊತ್ತಾಗಿದೆ. 3 ಜನ 4 ಜನ ಯಾರು ಸಿಗಬೇಕು ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಇನ್ನೂ 10 ಜನ ಕೆಲವರು ಇರ್ಬೋದು. ಸೊ 2 ಭಾಗ ಇದೆ. ಒಂದು, ಈ ಜೆಲಿಟೈನ್ ಸ್ಟಿಕ್ಸ್ ಎಲ್ಲಿಗೆ ಹೋಗ್ತಾ ಇದ್ರು ಅಂದರೆ ಕೊಲೆಗಾಲಕ್ಕೆ ತೊಗೊಂಡು ಹೋಗ್ತಿದ್ರು. ಕೊಲೆಗಾಲಲ್ಲಿ ಕ್ವರಿ ಪರ್ಪಸ್ಗೆ ಮತ್ತು ಬೋರ್ವೆಲ್ ಡಿಗ್ ಮಾಡಲಿಕ್ಕೆ, ಅಲ್ಲಿ ಕಲ್ಲು ಬ್ರೇಕ್ ಮಾಡಲಿಕ್ಕೆ ತೊಗೊಂಡು ಹೋಗ್ತಿದ್ರು ಅಂತ ಇವರು ಹೇಳೋದು ಪ್ರಕಾರ. ಬಟ್ ಕೊಲೆಗಾಲದಲ್ಲಿ ಕೂಡ ಏನೋ ಈ ಥರ ಮುಂಚೆ ಆಗಿರ್ಬೋದು ಅಥವಾ ಇದು ಫಸ್ಟ್ ಟೈಮ್ ಈ ಥರ ಆಗಿದೆ. ಇದು ವೆರಿ ಸೀರಿಯಸ್ ಇಶ್ಯೂ. ಯಾಕೆಂದರೆ ಇದು ಮಿಸ್ಯೂಸ್ ಆಗಬಾರ್ದು. ಈ ಥರ ಕೆಲಸಕ್ಕೆ ಹೋಗ್ತಾ ಇದ್ದರೆ ಆದರೂ ದಟ್ ಈಸ್ ರಾಂಗ್. ಮತ್ತು ಬೇರೆ ಇದಕ್ಕೆ ಯೂಸ್ ಆದರೂ ಕೂಡ ಇಟ್ಸ್ ವೆರಿ ಸೀರಿಯಸ್ ಅಫೆನ್ಸ್. ಸೊ ಇದರಲ್ಲಿ ಕೂಡ ನಮ್ಮ ಟೀಮ್ ಅವ್ರು ಭಾಳ ಒಳ್ಳೆ ಕೆಲಸ. ಅವರು 60 ಜನ ಸುಮಾರು ನಮ್ಮವರು ಹಗಲು ರಾತ್ರಿ ಕೆಲಸ ಮಾಡಿ, ಯಾಕಂದರೆ ನಾವು ಭಾಳ ಸೀರಿಯಸ್ ಆಗಿ ಕೇಸ್ ತೊಗೊಂಡಿದ್ದ ಮೇಲೆ ಇದು ಸಕ್ಸಸ್ ಆಗಿದೆ. ಇನ್ನು 3 ಜನ ಯಾರಿದ್ದಾರೆ ಅವರಿಗೆ ಕೂಡ ನಾವು ಶೀಘ್ರವಾಗಿ ಅರೆಸ್ಟ್ ಮಾಡ್ತೀವಿ. ಸರ್ ಇವರೆಲ್ಲ ಲೈಸೆನ್ಸ್ ಇಲ್ಲ ಅಥವಾ ಏನೋ
ನಾನು ಅದೇ ಹೇಳಿದೆಲ್ಲ, ಇವರೆಲ್ಲ ಯಾರ್ಯಾರು ಸಿಕ್ಕಿದ್ದಾರೆ ಇವ್ರ ಹತ್ರ ಯಾರು ಲೈಸೆನ್ಸ್ ಇಲ್ಲ ಏನಿಲ್ಲ. ಅವ್ರು ಯಾವ ಲೈಸೆನ್ಸ್ ಪಡೆದವ್ರು ಯಾರ ಕಡೆ ತಗೊಂಡ್ರೆ ಅವ್ರದ್ದು ಹೆಸರು ನಮ್ಗೆ ಗೊತ್ತಾಗಿದೆ. ಅವ್ರು ಯಾಕೆ ಇವ್ರಿಗೆ ಕೊಟ್ಟರು ಮತ್ತು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ಅದು. ಏನ್ ಕಾರಣ ಸರ್? ಅದು ಲೈಕ್ ಇದು ಡಿಟ್ಯಾಚ್ಡ್ ಫಾರ್ಮ್ ಅಲ್ಲಿ ಇತ್ತು, ಯಾವುದು ಲೈವ್ ಇದು ಏನೂ ಇಲ್ಲ. ಡಿಟ್ಯಾಚ್ಡ್ ಫಾರ್ಮ್ ಅಲ್ಲಿ ಇಲ್ಲಿಂದ ಅಲ್ಲಿಂದ ತೊಗೊಂಡು ಹೋಗ್ತಿದ್ರು, ಅಲ್ಲಿ ಬಸ್ ಚೇಂಜ್ ಮಾಡಲಿಕ್ಕೆ. ಅದೆಲ್ಲ ನಮಗೆ ಎವಿಡೆನ್ಸ್ ಸಿಕ್ಕಿದೆ. ಸರ್ ಈ ಹಿಂದೆ ಟ್ರಾವೆಲ್ ಮಾಡಿದ್ರ ಸರ್? ಇಲ್ಲ, ಇವ್ರು ಹೇಳೋ ಪ್ರಕಾರ ಇಲ್ಲ, ಬಟ್ ಇದು 3-4 ಜನ ಸಿಗಬೇಕು ನೋಡಿ. ಎಲ್ಲಿ ಪರ್ಚೇಸ್ ಮಾಡಿ? ನಾನು ನಿಮ್ಗೆ ಹೇಳಿದೆ ಕೋಲಾರದಲ್ಲಿ ಸಿಕ್ಕಿದೆ. ಕೋಲಾರದಿಂದ ಸಿಕ್ಕಿದೆ. ಕೋಲಾರಲ್ಲಿ ಯಾರು ಕೊಟ್ಟಿದ್ರು ಅವರು ಅವ್ರದ್ದೆಲ್ಲ ಹೆಸರು ಗೊತ್ತಾಗಿದೆ. ಅರೆಸ್ಟ್ ಮಾಡೋದು ಸರ್, ಇದು ಯೂಸ್ ಮಾಡಕ್ಕೆ ಎಕ್ಸ್ಪರ್ಟ್ ಇದೆ ಸರ್. ಅದೇ ನಾನು ಹೇಳಿದ್ರೆ ಇದರಲ್ಲಿ 2-3 ಪಾರ್ಟ್ ಇದೆ. ಒಂದು ಇದು ಸಿಕ್ಕಿದೆ, ಎಲ್ಲಿಂದ ಬಂತು ಅದು. ಎರಡನೇದು ಯಾರು ಯೂಸ್ ಮಾಡಬೇಕು, ಯಾರು ಬೇರೆಯವ್ರ ಕೈಯಲ್ಲಿ ಸಿಗಬಾರ್ದು. ಮತ್ತೆ ಎಕ್ಸ್ಪರ್ಟ್ಸ್, ಇದಕ್ಕೆ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ ಇರ್ತದೆ, ಅಂಥವ್ರ ಕಡೆಯಿಂದನೇ ಆಗಬೇಕು ಇಂಥ ಕೆಲಸ. ಸೊ ಎಲ್ಲ ಕಡೆ ನೆಗ್ಲಿಜೆನ್ಸ್ ಆಗಿದೆ. ಇವ್ರಿಗಂದ್ರೆ ಎಕ್ಸ್ಪರ್ಟ್ಸ್ ಇಲ್ಲ ಸರ್ ಅಂತ. ಇಲ್ಲ, ಯೂಸ್ ಇವ್ರು ತಗೊಂಡು ಹೋಗ್ತಾರೆ ಅಷ್ಟೇ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.